स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಓಕೆ, ಈ ದಿನ ಸಂಜೆ ಹೊತ್ತಿಗೆ ಜುಮಾ ಮಸೀದ್ ಪಕ್ಕದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ವಿಕ್ಟಿಮ್ ರಜೀಮ್ ಜಮಾದಾರ್, ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಲ್ಯಾಬ್ ಮತ್ತೆ ಗ್ಲಾಸ್ ಪೀಸಸ್ ಸ್ಪಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೊಲೆ ಆಗಿರೋದು ಮೇಲ್ನೋಟಕ್ಕೆ ಕಲ್ಲೆತ್ತಿ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ ಇನ್ನೂ FIR ರಿಜಿಸ್ಟರ್ ಆಗ್ಲಿಕ್ಕೆ ಇದೆ. FIR ಆದ ನಂತರ ಈಗಾಗಲೇ ನಾವು ಮುಂದಿನ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಯಾರ ವಿಚಾರದಲ್ಲಿ ಆಗಿರಬಹುದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ. FIR ರಿಜಿಸ್ಟರ್ ಆಗಿ ಮಾಡ್ಲಿಕ್ಕೆ ಅವರು 4 ಮಂದಿ ಮೇಲೆ ಡೌಟ್ ಇದೆ. ಅದು ನೋಡ್ರಿ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ, ಏನ್ ತಿಳಿದು ಬಂದಿದೆ, ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ. ಅದು ಯಾವ ರೀತಿ ಘಟನೆ ಆಗಿದೆ, ಏನೇ ನಮ್ಮ ಸಸ್ಪೆಷನ್ ಇದೆ, ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು. ಈಗಲೇನು ಹೇಳಕ್ಕೆ ಆಗಲ್ಲ. ಇವರು ಅದು ತಿಳ್ಕೊಬೇಕಾಗುತ್ತೆ. ಶಾಂತಿ ಕದಡು ಯತ್ನ ಅಂತ ನೋಡಿ, ಒಂದು ಘಟನೆ ನಡೆದಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ. ಅದಾದ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.